ಸರ್ 12 ದಿವಸದ ನಂತರ ಮಗ ಬರ್ತಾ ಇದ್ದಾನೆ ವಾಪಸ್. ತುಂಬ ಖುಷಿ ಆಗ್ತದೆ ನಮಗೆ ಬಂದರೆ. ಕಂಡ ನಂತರ ಅಲ್ಲ ನಮಗೆ ತುಂಬ ಖುಷಿ ಆಗಿದೆ. ಇದ್ದಾನೆ ಅಂತೇಳಿ ನಮಗೆ ಗೊತ್ತಾಯಿತು. 3:30 ಗಂಟೆಗೆ ಒಂದು ಕಾಲ್ ಬಂತು. ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಸ್ಪೀಕರ್ ಹಾಕಿ ಮಾತನಾಡುವಾಗ ಅವನು ಮಾತನಾಡಿದೆ ನಮ್ಮ ಯಾಕೆ ಓದೋದಂತ ನಾವು ಕೇಳಿದ್ವಿ. ಅದಕ್ಕೆ ನಾವು ಹೇಳಿದ್ದೆ ನಾನು ಕೋಚಿನ ತಮ್ಮ ನಾನು ಕೊಡುತ್ತೀನಿ ಅವನು ಅಂತ ಹೇಳಿದೆ. ಯಾರು ಏನು ಅಂತ ಅವನ್ನ ನಮ್ಮ ಹತ್ರ ಹೇಳಿಲ್ಲ. ಅಷ್ಟೇ ನಮಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ದೆ. ಹೌದು, ನಾನು ಕೊಡುತ್ತೀನಿ ಅಂತ ಹೇಳಿದೆ. ನಾನು ಕೋಚಿನ ಹತ್ತೆ ಯಾರು ಅಂತ ಹೇಳಿಲ್ಲ. ಅಷ್ಟು ಮಾಹಿತಿ ಮಾತ್ರ ನಮಗೆ ಗೊತ್ತಿಲ್ಲ. ಮತ್ತು ನಾವು ಅವ್ರಿಗೆ ಪೋಸ್ಟ್ನವರಿಗೆ ಇನ್ಫಾರ್ಮೇಷನ್ ಹೇಳುವಾಗ ನಮಗೆ ದುಃಖ ಬಂತು. ಇಷ್ಟು ದಿವಸ ಕೇಳೋದು ಒಂದು ವಾಯ್ಸನ್ನು ನಾವು ಕೇಳಿಲ್ಲ. ತುಂಬ ಸಂತೋಷ ಕೂಡ ಆಯಿತು. 3:30 ಗಂಟೆ ಆಗುವಾಗ ಒಂದು ಕಾಲ್ ಬಂತು. ಹೀಗಿದೆ, ನೀವು ಯಾರು ಅಂತ ಕೇಳಿದೆ. ನಾನು ದಿಗಂತನ ತಾಯಿ ಇದ್ದು, ನೀವು ಯಾರು ಕೇಳಿದೆ. ಅದಕ್ಕೆ ನಾನು ಉಡುಪಿಯಿಂದ ಮಾತಾಡ್ತಿದ್ದೇನೆ, ಹೀಗಿದೆ ದಿಗಂತ ಇಲ್ಲಿದ್ದಾನೆ ಅಂತ ಹೇಳಿದೆ. ಹೌದಾ ಕೇಳಿದೆ. ಅದಕ್ಕೆ ನನಗೆ ಅವಾಗ ಏನು ಮಾತಾಡಬೇಕಂತ ಆಗಲಿಲ್ಲ. ನನಗೆ ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ, ಯಾರಂತ ನನಗೆ ಗೊತ್ತಾಗಲಿಲ್ಲ. ಮತ್ತು ನಾನು ಭಾವನ ಮಗ ಇವರಲ್ಲಿ ಹೇಳಿ ಫೋನ್ ಕೊಟ್ಟೆ, ಹೀಗೆ ನೋಡಿ ಮಾತಾಡಿ, ಯಾರೋ ಮಾತಾಡ್ತಿದ್ದಾರೆ ಅಂತೇಳಿ. ಹಾಗೆ ಅವರು ಮಾತಾಡಿದ್ರು. ಮತ್ತು ಮಾತಾಡಿದ ಮೇಲೆ ನಾನು ಮಾತಾಡಿದ್ದೆ. ನಾನು ಕೇಳಿದೆ ದಿಗಂತಲ್ಲ, ಹೌದು ಹೇಳಿ, ಅದು ಎಲ್ಲಿದ್ದೆ ನಾನು ಉಪ್ಪಿಡಿಲ್ಲ ಅಂತ ಹೇಳಿದ. ಮತ್ತು ನಾನು ಅವನಲ್ಲಿ ಏನು ಮಾತಾಡಲಿಲ್ಲ, ಅಷ್ಟೇ ಹೇಳಿದ ನನ್ನಲ್ಲಿ ಅವನು. ನಾನು ಮತ್ತೆ ಯಾಕೆ ಹೋದೆ ಅದು ಏನು ಅವನಲ್ಲಿ ಕೇಳಲಿಲ್ಲ. ಮತ್ತು ಇವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿದ್ರು. 12 ದಿವಸದ ನಂತರ ಮಗ ಬರ್ತಾ ಇದ್ದಾನೆ. ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್, ಮತ್ತು ಮನೆಯಲ್ಲೇ ಇದ್ದವನಲ್ಲ, ಆಚೆ ಓಡಾಡಿಕೊಂಡು ನೆಗಾಡಿಕೊಂಡು ಎಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್. ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವಿಲ್ಲ ಸರ್ ನಮಗೆ. ಈಗ ಬರ್ತಾನೆ ಹೇಳಿದ್ರೆ ಒಂಥರ ಖುಷಿ ಆಗ್ತದೆ. ಮತ್ತು ಇದ್ದದೆಲ್ಲ ದೇವರುಗಳಿಗೆ ಹೇಳ್ಕೊಂಡು ಅದೆಲ್ಲ ಹರಕೆ ಉತ್ಕೊಂಡಿದೆ. ಆ ನಂಬಿಕೆ ಇವತ್ತು ಸತ್ಯವಾಯಿತು. ಅಷ್ಟೂ ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ, ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ, ದೇವರು ನಮ್ಮ ಇದರಲ್ಲಿ ಇದ್ದಾನಂತ ಒಂದು ಸಾಕ್ಷಿ ಆಯಿತು ನಮಗೆ. ನಮಗೆ ಕಾಲ್ ಬಂದ ತಕ್ಷಣ ನಾವು ನಂದಕುಮಾರಿಗೆ ಫೋನ್ ಮಾಡಿ ಹೇಳಿದ್ದೇವೆ ಇಲ್ಲಿ ಇಂಥ ಜಾಗದಲ್ಲಿ ಇದ್ದಾನೆ ಅಂತ. ಸೊ ಅವರು ಅದಾದಮೇಲೆ ಅವರು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಮತ್ತು ಇವರು ಹೋಗಿದ್ದಾರಲ್ಲಿ, ಈಗ ಉಡುಪಿಯಲ್ಲಿ ಇದ್ದಾರಂತೆ, ಅವರು ಕಸ್ಟಡಿಯಲ್ಲಿ ಇದ್ದಾರೆ. ಅವಾಗ ಕಾಲ್ ಮಾಡಿದೆ, ಅಂದರೆ ಯಾವಾಗ ಕರ್ಕೊಂಡು ಬರ್ತಾರೆ ಅದು ಮಾಹಿತಿ ಅವ್ರಿಗೆ ಕೊಡಲಿಲ್ಲ. ಯಾವಾಗ ಕರ್ಕೊಂಡು ಬರ್ತಾನೆ ಹೇಳಿಲ್ಲ ಅವರು. ನಿಮ್ಗೆ ಬರೋದಕ್ಕೆ ಮಾಹಿತಿ ಕೊಟ್ಟಿಲ್ಲ. ಇಲ್ಲ, ಸಿಕ್ಕಿದ್ದಾನೆ ಅನ್ನೋದೊಂದು ಸಿಕ್ಕಿದ್ದಾನೆ, ಹೌದು, ಅವರ ಜೊತೆನಿದ್ದಾನೆ. ನಾವು ಈ ಸಮಯದಲ್ಲಿ ಅಂದರೆ ಎಲ್ಲರೂ ಟ್ಯಾಂಕ್ಸ್ ಹೇಳ್ತಿದ್ದೇವೆ, ಎಲ್ಲ ಸಂಘದವರಿಗೆ ಮತ್ತು ಊರಿನ ಜನಗಳಿಗೆ, ಯಾರೆಲ್ಲ ಆ ಒಂದು ಸಂದರ್ಭದಲ್ಲಿ ನಮಗೆ ಹುಡುಕ್ಲಿಕ್ಕೆ ಪ್ರಯತ್ನ ಸಹಕಾರ ಕೊಟ್ಟರು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವರ ಅಂದರೆ ಟೈಮ್ ಒಂದು ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ಇಟ್ಟಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ.